ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ದರ್ಶನ್ಗೆ ಜೈಲಿನ ಉಪಹಾರ ಮಿಸ್ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಕೈದಿಗಳಿಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಬಟ್ ಅದು ಮಿಸ್ ಆಗಿದೆ ಈ ಸರ್ತಿ. ಬೆಳಗ್ಗೆ 9 ಗಂಟೆ ನಂತರ ದರ್ಶನ್ ಜೈಲು ತಲುಪುವಂತಹ ಸಾಧ್ಯತೆ ಇದೆ. ದರ್ಶನ್ಗೆ ಇವತ್ತಿನ ಜೈಲಿನ ಉಪಹಾರ ಮಿಸ್ ಆಗುತ್ತೆ. ಹಾಗಂತ ಏನು ಉಪವಾಸ ಇರಿ ಅಂತ ಏನು ಹೇಳಲ್ಲ, ತಂದು ಕೊಡ್ತಾರೆ ಹೋಟ್ಲಿಂದ ಅಷ್ಟೇ, ಪಾರ್ಸಲ್. ಉಪವಾಸ ಇರಿ ಅಂತ ಏನು ಹೇಳಲ್ಲ, ಬಟ್ ಜೈಲಿನ ಉಪಹಾರ ಮಿಸ್ ಆಗುತ್ತೆ 7 ಗಂಟೆ. ಯಾಕೆಂದರೆ ಇವ್ರು ಹೋಗೋದೇ 9 ಗಂಟೆ ಆಗ್ಬೋದು ಹೆಚ್ಚು ಕಡಿಮೆ. ಹಾಗಾಗಿ ಅದು ಬೆಳಗ್ಗೆ ತಿಂಡಿ ಸಿಗಲ್ಲ ಅಂತ. ಇನ್ನು ರೊಟೀನ್ ಮಧ್ಯಾಹ್ನದಿಂದ ಎಲ್ಲ ಆ್ಯಸ್ ಯೂಶುವಲ್ ಮಧ್ಯಾಹ್ನ ಊಟ, ರಾತ್ರಿ ಊಟ ಅವೆಲ್ಲ ಸಿಗುತ್ತೆ. ಬಟ್ ಇವತ್ತು ಬೆಳಗ್ಗೆದು ಮಾತ್ರ. ಆಮೇಲೆ ಹಂಗಂತ ದಾರಿನಲ್ಲಿ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ತಿಂಡಿಗೆ ನಿಲ್ಲಿಸೋದು ಆ ಥರನೂ ಇಲ್ಲ. ಅವರು ಏನು ಸೆಕ್ಯೂರಿಟಿ ಬರ್ತಾ ಇದ್ದಾರೆ ಪೊಲೀಸರು ಜೊತೆಯಲ್ಲಿ, ಅವರೂ ಹಸ್ಕೊಂಡೇ ಬಂದಿರ್ತಾರೆ, ಏನೂ ತಿಂದಿರಲ್ಲ. ಹಾಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಲ್ಸೋಕ್ಕೂ ಆಗಲ್ಲ. ಹಾಗಾಗಿ ಎಲ್ಲ ಆಗಬೇಕಲ್ಲ, ಜೈಲಿಗೆ ಕರ್ಕೊಂಬರ್ಬೇಕು. ಅಯ್ಯೋ ಅವ್ರಿಗೆ ಅದಕ್ಕಿಂತ ಉಪವಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇಫಾಗಿ ಕರ್ಕೊಂಬಂದು ಬಿಟ್ಬಿಟ್ರೆ ಸಾಕಪ್ಪ ಅಂತ ಹಂಗಿರುತ್ತೆ ಪರಿಸ್ಥಿತಿ ಅವ್ರುಗಳಿಗೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಹೇಳ್ತಾ ಇದ್ರಿ ಈ ಉಪಹಾರದ ವಿಚಾರವಾಗಿ. ಮಿಸ್ ಆಗುತ್ತೆ ಅಂತಂದ್ರೆ ಏನು ಉಪವಾಸನೇ ಇರಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಡ್ತಾರಾ ಅಂತ? ಅರವಿಂದ್, ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಪರಪ್ಪನ ಅಗ್ರಹಾರ ಜೈಲಿಂದ ಏನು ಬೆಳಗಿನ ಜಾವ ದರ್ಶನ್ ಅವ್ರನ್ನ ಕರೆದುಕೊಂಡು ಬಂದ್ರು, ಅಲ್ಲಿಂದನೇ ಒಂದಿಷ್ಟು ಉಪಹಾರದ ವ್ಯವಸ್ಥೆನ ಮಾಡ್ಕೊಂಡು ಬರಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿನೇ ಇಲ್ಲಿ ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 7 ಗಂಟೆಗೆ ಉಪಹಾರದ ವ್ಯವಸ್ಥೆ ಇರುತ್ತೆ. ಆದರೆ ಇವತ್ತಿನ ಉಪಹಾರವನ್ನ ದರ್ಶನ್ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಹೆಚ್ಚು ಕಡೆ 9 ಗಂಟೆ ನಂತರದಲ್ಲಿ ಅವರು ಬರ್ತಾ ಇರೋದ್ರ ಭಾಗವಾಗಿ ಈಗಾಗಲೇ ಅಷ್ಟೊತ್ತಿಗೆ ಎಲ್ಲಾ ಖೈದಿಗಳು ಸಹಿತ ಉಪಹಾರವನ್ನ ಸೇವಿಸಿರ್ತಾರೆ. ಆದ್ರೆ ಮಧ್ಯಾಹ್ನದ ಅಂದ್ರೆ 12 ಗಂಟೆಗೆ ಏನು ಮಧ್ಯಾಹ್ನದ ಊಟವನ್ನ ಕೊಡ್ತಾರೆ, ಆ ಒಂದು ಊಟ ದರ್ಶನ್ ಅವರಿಗೆ ಸಿಗುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಊಟದಲ್ಲಿ ಪ್ರಮುಖವಾಗಿ ಅನ್ನ ಸಾಂಬಾರ್ ಜೊತೆಗೆ ರೊಟ್ಟಿ, ಚಪಾತಿ ಮತ್ತು ರಾಗಿ ಮುದ್ದೆಯನ್ನು ಕೊಡಲಾಗುತ್ತೆ. ಅಂದ್ರೆ ಕೈದಿಗಳು ರೊಟ್ಟಿ, ಚಪಾತಿ, ರಾಗಿ ಮುದ್ದೆ ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ. ಹೀಗಾಗಿ ದರ್ಶನ್ ಅವರಿಗೆ ಬಹುಶಃ ಉತ್ತರ ಕರ್ನಾಟಕದ ರೊಟ್ಟಿ ಮತ್ತು ಚಪಾತಿ ಹಿಡಿಸದೇ ಇರಬಹುದು. ಹೀಗಾಗಿ ಅವರಿಗೆ ರಾಗಿ ಮುದ್ದೆ ವ್ಯವಸ್ಥೆ ಕೂಡ ಇರುತ್ತೆ, ಅದನ್ನು ಅವರು ಸರಾಗವಾಗಿ ಊಟ ಮಾಡಬಹುದು. ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯ ಊಟ ಮತ್ತು ಟಿಫಿನ್ ಅನ್ನು ಕೊಡಲಾಗುತ್ತದೆ, ಅದೇ ಊಟ ಮತ್ತು ಟಿಫಿನ್ ಅನ್ನು ದರ್ಶನ್ ಅವ್ರಿಗೂ ಕೂಡ ಕೊಡಲಾಗುತ್ತೆ. ಹೀಗಾಗಿ ಅನಿವಾರ್ಯವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇರತಕ್ಕಂಥ ನಿಯಮಗಳಿಗೆ ದರ್ಶನ್ ಅವರು ಬದ್ಧರಾಗಿರ್ಲೇಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆದಂತ ಅನಾಹುತಗಳೇನಾದ್ರೂ ಇಲ್ಲಿ ಆಗಬಾರದು, ಒಂದ್ ವೇಳೆ ಆದ್ರೆ ನಿಮ್ಮ ತಲೆದಂಡ ಫಿಕ್ಸ್ ಅನ್ನುವಂತ ಸೂಚನೆ ಈಗಾಗಲೇ ಇಲಾಖೆಯಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಒಂದು ಸಣ್ಣ ಅಂದ್ರೆ ಒಂದು ಗುಲ್ಗುಂಜಿಯಷ್ಟು ಸಹಿತ ಎಡವಟ್ಟಾಗದಿರೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ರೀತಿಯಾಗಿ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಭದ್ರತೆಗಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು ಕೊಡಲಾಗಿದೆ. ನಿನ್ನೆ ಸಂಜೆ ವೇಳೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ SP ಶೋಭಾರಾಣಿ ಅವರ ನೇತೃತ್ವದ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ, ಏನು ಎಡವಟ್ಟಾಗಬಾರದು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಸಾಮಾನ್ಯ ಕೈದಿಗಳಂತೆ ಕಾಲ ಕಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ದರ್ಶನ್ ಅವ್ರಿಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನು ಯಾವ ರೀತಿ ವಿಲಾಸಿ ಜೀವನವನ್ನು ಮಾಡಿದ್ರು, ಆ ರೀತಿ ವಿಲಾಸಿ ಜೀವನ ಮಾಡಲಿಕ್ಕೆ ಖಂಡಿತವಾಗಿಯೂ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸದ್ಯಕ್ಕಂತೂ ಆ ರೀತಿ ಅವಕಾಶಗಳಿಲ್ಲ. ಆದ್ರೆ ಇದು ಎಷ್ಟು ದಿನಗಳ ಕಾಲ ಇದೇ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಬಹುತೇಕ ಜೈಲುಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳು, ಈ ರೀತಿ ಅವ್ಯವಸ್ಥೆ ಕಂಡು ಬಂದ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಆ ವ್ಯವಸ್ಥೆ ಬದಲಾಗುತ್ತೆ. ಆದ್ರೆ ಮತ್ತೆ ತದನಂತರದಲ್ಲಿ ಮತ್ತೆ ಪುನರಾವರ್ತನೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಅಂದ್ರೆ ಜೈಲು ವ್ಯವಸ್ಥೆ ಮೇಲೆ ಒಂದಿಷ್ಟು ಜಿಗುಪ್ಸೆ ಬಂದಂತ ರೀತಿಯಲ್ಲಿ ಇರೋದ್ರಿಂದ ಸದ್ಯಕ್ಕೆ ಅಂದ್ರೆ ಇದು ಒಂದು ಹೈ ವೋಲ್ಟೇಜ್ ಕೇಸ್ ಆಗಿರೋದ್ರಿಂದ ಆ ರೀತಿಯ ಘಟನೆಗಳು ಬಹುಶಃ ಬಳ್ಳಾರಿ ಜೈಲಲ್ಲಿ ನಡೆಯೋದಿಲ್ಲ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಾನು ಆಗಲೇ ಹೇಳಿದಂಗೆ ಬಿಗಿನಿಂಗ್ ಡೇಸಲ್ಲಂತೂ ತುಂಬ ಭದ್ರವಾಗಿರ್ತಾರೆ, ಯಾವ ಫೆಸಿಲಿಟಿನೂ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಒಳಗಡೆ ಏನು ನಡೆಯುತ್ತೆ ಅಂತ ಹೊರಗಡೆ ಇರೋರಿಗೆ ಹೆಂಗೆ ಗೊತ್ತಾಗುತ್ತೆ? ಪರಪ್ಪನ ಅಗ್ರಹಾರದಲ್ಲೂ ಇತ್ತೀಚೆಗೆ ತಾನೇ ಆ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿದ್ದು. 69 ದಿವಸದಲ್ಲಿ ಅವರು ಆ ಡೇ 1ಇಂದನೂ ಮನೆ ಊಟ ಮಾಡ್ತಾಯಿದ್ರು, ಏನೇನೋ ಬಂತು ಮಾಹಿತಿ. ಹಾಗಾಗಿ ಒಳಗಡೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈ ಒಂದು ಪಾಠ ಕಲ್ತಿದ್ದಾರೆ ಎಲ್ಲರೂ, ಪರಪ್ಪನ ಅಗ್ರಹಾರದಲ್ಲಿ ಏನು ನಡೀತು ಅಂತ. ಹಾಗಾಗಿ ಆ ಕೆಟ್ಟ ಹೆಸರು ಬಳ್ಳಾರಿ ಜೈಲಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾವ ವಿಶೇಷ ಸವಲತ್ತುಗಳನ್ನು ಕೂಡ ಒದಗಿಸ್ಕೊಡಲ್ಲ ಅಂತ ಅನಿಸುತ್ತೆ.